ಕಳೆದ ಹಲವಾರು ದಿನಗಳಿಂದ ವಾಲ್ಮೀಕಿ ನಿಗಮದ 187 ಕೋಟಿ ದುಡ್ಡು ಬೇರೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿದೆ ಅಂತ ದೊಡ್ಡ ಕೂಗೆದ್ದಾಗ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ತಾರೆ 187 ಕೋಟಿ ಅಲ್ಲ, ಇಂತಿಷ್ಟು ಆ ಮೂಲಕ ಹಗರಣ ನಡೆದಿರೋದು ನಿಜ ಅಂತ ಒಪ್ಕೋತಾರೆ. ಈ ನಡುವೆ ಒಬ್ಬಂಟಿಯಾಗಿ ಸದನದಲ್ಲಿ ಹೋರಾಟ ಮಾಡ್ತಾ ಇದ್ದಾಗೆ ಕಂಡು ಬರ್ತಾ ಇತ್ತು. ಇವತ್ತು ಕೂಡ ಅವರು ಪ್ರೆಸ್ ಮೀಟ್ ಮಾಡಿದಾಗ ಯಾವೊಬ್ಬ ಸಚಿವರು ಕೂಡ ಜೊತೆಗಿರಲಿಲ್ಲ. ಇದರ ಹೊರತಾಗಿ ಕೂಡ ಮೊನ್ನೆ ಅನೇಕ ಸಚಿವರು ಒಂದು ಪ್ರೆಸ್ ಮೀಟ್ ಮಾಡಿದರು, ಆದರೆ ಇವತ್ತು ಜೊತೆಗಿರಲಿಲ್ಲ. ಇವತ್ತು ಅವರ ಹೇಳಿಕೆಯನ್ನು ಗಮನಿಸಿದಾಗ ಬಹಳ ಮುಖ್ಯವಾಗಿ ಒಂದು ವಿಚಾರವನ್ನು ಪದೇ ಪದೇ ಹೇಳ್ತಾ ಇದ್ರು. ಇವೆಲ್ಲವೂ ಕೂಡ ಅಧಿಕಾರಿಗಳು ಮಾಡಿದ ಎಡವಟ್ಟು, ಅಲ್ಲಿ ಆ ಸಚಿವರು ಮುಖ್ಯರಾಗುವುದಿಲ್ಲ ಅನ್ನುವಂಥ ಮಾತನ್ನು ಹೇಳೋ ಮುಖಾಂತರ ಒಂದು ರೀತಿಯಲ್ಲಿ ನನಗನ್ನಿಸ್ತು ಈ ಶಾಸಕಾಂಗ ವ್ಯವಸ್ಥೆನೇ ನಮಗೆ ಬೇಕಾಗಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದರು. ಹಾಗೇನೇ BJP ಕಾಲಾವಧಿಯ ಒಂದು 21 ಹಗರಣಗಳ ಪಟ್ಟಿಯನ್ನು ಕೂಡ ಹೇಳ್ತಾ ಹೋದರು. ಬನ್ನಿ ಅದರ ಬಗ್ಗೆ ಏನು ಮಾತಾಡಿದ್ದಾರೆ ಒಂದು ಸಿಂಪಲ್ ಆಗಿ ಕೇಳ್ಕೊಂಬರೋಣ. ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟ ಮೇಲೆ ನಾನು ಆ ಇಲಾಖೆಯ ಮಂತ್ರಿಯಾಗಿದ್ದೀನಿ. ನನ್ನ ಕೈಗಡೆ ಬರ್ತದೆ ಪೋರ್ಟ್ಫೋಲಿಯೋ. ಅವರು ರಾಜೀನಾಮೆ ಕೊಟ್ಟ ಮೇಲೆ ನಾನೇ ಅದನ್ನು ಇಟ್ಕೊಂಡಿದ್ದೀನಿ. ಹಾಗಾಗಿ ನಾನು ಅವರು ಎತ್ತಿದಂಥ ಪ್ರಶ್ನೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಾಗಿರ್ತಕ್ಕಂಥ ಅಕ್ರಮ, ನಾವು ಅಕ್ರಮ ಆಗಿಲ್ಲ ಅಂತ ಹೇಳ್ತಾ ಇಲ್ಲ ಸರ್ಕಾರ, ನಾವು ಕೂಡ ಅಕ್ರಮ ಆಗಿದೆ ಅಂತಲೇ ಹೇಳೋದು. ಅಕ್ರಮ ಯಾರು ಮಾಡಿದ್ದಾರೆ, ಯಾರು ಜವಾಬ್ದಾರಿ ಇದ್ದಾರೆ ಅವ್ರ ಮೇಲೆ ಕ್ರಮ ತಗೋಬೇಕು. ಸಾಮಾನ್ಯವಾಗಿ ಹಣಕಾಸಿನ ವ್ಯವಹಾರನೆಲ್ಲ ನಿಭಾಯಿಸೋರು, ಅದನ್ನು ಜವಾಬ್ದಾರಿ ಮಾಡೋರು. ಯಾಕಂದರೆ ಯಾರು ಡ್ರಾಯಿಂಗ್ ಆ್ಯಂಡ್ ಡಿಸ್ಪರ್ಸಿಂಗ್ ಆಫೀಸರ್ ಇರ್ತಾರೆ ಅವ್ರ ಜವಾಬ್ದಾರಿ. ಸಾಮಾನ್ಯವಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ MD ಇದನ್ನಲ್ಲ, ವ್ಯವಸ್ಥಾಪಕ ನಿರ್ದೇಶಕ, ಅವನ ಜವಾಬ್ದಾರಿ. ಯಾಕಂದರೆ ಹೆಚ್ಚು ಜವಾಬ್ದಾರಿ ಇರ್ತಕ್ಕಂಥದ್ದು ಅವನ ಮೇಲೆ. ಹಣಕಾಸಿನ ವ್ಯವಹಾರ ಇರ್ಬೋದು, ಬಿಕಾಸ್ ಈಸ್ ದಿ ಎಕ್ಸಿಕ್ಯೂಟಿವ್ ಹೆಡ್ ಆಫ್ ಎನಿ ಕಾರ್ಪೊರೇಷನ್ ಆರ್ ದಿ ಬೋರ್ಡ್. ಮಿನಿಸ್ಟರ್ ಪಾಲಿಸಿ ಮೇಕಿಂಗ್ ಅಷ್ಟೇ. ಅಫ್ಕೋರ್ಸ್ ಮಿನಿಸ್ಟರ್ ಇಸ್ ಆನ್ಸರಬಲ್ ಟು ದಿ ಲೆಜಿಸ್ಲೇಚರ್ ಆ್ಯಂಡ್ ಟು ದಿ ಪೀಪಲ್ ಆಫ್ ಕರ್ನಾಟಕ. ಬಟ್ MD ವಿಲ್ ಬಿ ದಿ ಎಕ್ಸಿಕ್ಯೂಟಿವ್ ಹೆಡ್. ಅಲ್ಲಿ ಪ್ರೆಸಿಡೆಂಟ್ ಆದವನು ಕೂಡ ಎಕ್ಸಿಕ್ಯೂಟಿವ್ ಹೆಡ್ ಅಲ್ಲ, ಪ್ರೆಸಿಡೆಂಟ್ ಆದವನು ಪ್ರಿಸೈಡ್ ಮಾಡ್ತಾನೆ ಅಷ್ಟೇ ಮೀಟಿಂಗ್ಗಳಲ್ಲಿ. ಬನ್ನಿ, ಬಹಳ ಕುತೂಹಲ ಮೂಡಿಸಿದೆ. ಇದು ಎಲ್ಲಿಗೆ ಬಂದು ನಿಲ್ಲಬಹುದು ಅನ್ನುವಂಥ ಕುತೂಹಲ ಎಲ್ರಿಗೂ ಇದೆ. ಬನ್ನಿ, ಇದರ ಬಗ್ಗೆ ಮಾತಾಡೋದಕ್ಕೆ ನಂದನ್ ಕಶ್ಯಪ್ ಇದ್ದಾರೆ, ಕಾಂಗ್ರೆಸ್ನ ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ವಿನಾಯಕ್ ಭಟ್ರು ಇದ್ದಾರೆ, ಹಿರಿಯ ಪತ್ರಕರ್ತರು, ಕಾರ್ಯಕ್ರಮಕ್ಕೆ ಸ್ವಾಗತ. ರಾಜು ಗೌಡ್ರು ಇದ್ದಾರೆ, JDS ವಕ್ತಾರರು, ಕಾರ್ಯಕ್ರಮಕ್ಕೆ ಸ್ವಾಗತ. ಸಂಕೀರ್ತ್ ಅವರಿದ್ದಾರೆ, BJP ವಕ್ತಾರರು, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಕಾಂಗ್ರೆಸ್ಗೆ ಕೇಳ್ಬಿಡ್ತೀನಿ. ನನಗೇನು ಆಕ್ಷೇಪ ಇಲ್ಲ, ಅವ್ರ ಜೊತೆ ಸಚಿವರು ಇರಲಿಲ್ಲ, ಏನು ಆಕ್ಷೇಪ ಇಲ್ಲ ನನಗೆ. ಅದು ಒಬ್ಬ ಮುಖ್ಯಮಂತ್ರಿ ಇದ್ದರೂ ಕೂಡ ಎಲ್ಲರೂ ಇಡೀ ಸಚಿವ ಸಂಪುಟ ಇದ್ದಂಗೆ. ಆದರೆ ಒಂದು ಕಡೆ ಹಗರಣ ಆಗಿದೆ ಅಂತ ಹೇಳ್ತಾರೆ, ಮತ್ತೊಂದು ಕಡೆ ಅವರ ಇಡೀ ಬಾಡಿ ಲ್ಯಾಂಗ್ವೇಜ್ ಅವರ ಹೇಳಿಕೆಯನ್ನು ಗಮನಿಸಿದಾಗ ಮತ್ತೊಂದು ಕಡೆ ಸಚಿವರನ್ನು ಶತಾಯ ಗತಾಯ ರಕ್ಷಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಾನು ನಿನ್ನೆ ಒಂದು ಡೌಟನ್ನು ಪ್ರಸ್ತಾಪ ಮಾಡಿದ್ದೆ, ಅದನ್ನು ವಿಧಾನ ಪರಿಷತ್ತಲ್ಲಿ ಕೂಡ ಪ್ರಸ್ತಾಪ ಆಯಿತು. ಅವತ್ತು ರಾಜೀನಾಮೆ ಕೊಡುವಾಗ ನಾಗೇಂದ್ರ ಒಂದು ಪ್ರಶಂಸನಾ ಪತ್ರ ತಗೋತಾರಲ್ಲ, ಆ ಥರ ರಾಜೀನಾಮೆ ಕೊಡ್ತಾಯಿದ್ರು. ನಾನು ವಿತ್ ರೆಸ್ಪೆಕ್ಟ್, ಅಂದರೆ ಮುಖ್ಯಮಂತ್ರಿಗಳ ಬಗ್ಗೆ ಹೇಳ್ತಾ ಇರೋದು, ಒಬ್ಬ ಯಾರಾದರೂ ತನ್ನ ಇಲಾಖೆಯಲ್ಲಿ ಅಥವಾ ತನ್ನ ಸಚಿವ ಸಂಪುಟದಲ್ಲಿ ಹಗರಣಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ, ಭ್ರಷ್ಟಾಚಾರದ ಕಾರಣಕ್ಕಾಗಿ ರಾಜೀನಾಮೆ ಕೊಡ್ತಾ ಇದ್ದಾರೆ ಅಂತಂದಿದ್ರೆ ಸಿದ್ದರಾಮಯ್ಯನಂತವ್ರು ಏನು ಹೇಳ್ತಿದ್ರು, ಅಲ್ಲಿಟ್ಟು ಹೋಗು ಅಂತ ಹೇಳ್ತಿದ್ರು, ಅಲ್ಲಿಟ್ಟು ಹೋಗು ಅಂತ ಹೇಳ್ತಿದ್ರು. ನಮಗೊಂದು ಸಂಶಯ ಬಂದಿದ್ದು, ಇಷ್ಟೊಂದು ಪ್ರೀತಿಪೂರ್ವಕವಾಗಿ ಯಾಕೆ ಅವರನ್ನು, ಏನೋ ಒಂದು ಮಸಲತ್ತು ನಡೀತಾ ಇದೆ. ಇವತ್ತಿನ ಪತ್ರಿಕಾಗೋಷ್ಠಿ ಮುಖಾಂತರ ಮತ್ತೊಮ್ಮೆ ಸಚಿವರನ್ನು ರಕ್ಷಣೆ ಮಾಡುವ ಅಧಿಕಾರಿಗಳ ಮೇಲೆ ಎತ್ತಾಕೋ ಪ್ರಯತ್ನ ಮಾಡಿದ್ರು ಅಂತ ನನ್ನ ಆರೋಪ. ನೋಡಿ ಜಯಪ್ರಕಾಶ್ ಅವರೇ, ಕಳೆದ 40 ದಿವಸದಿಂದ SIT ಅವರು ಕೂಲಂಕುಷವಾಗಿ ಪಾರದರ್ಶಕವಾಗಿ ಈ ವಾಲ್ಮೀಕಿ ಹಗರಣದ ಬಗ್ಗೆ ತನಿಖೆ ನಡೆಸ್ತಾ ಇದ್ದಾರೆ. 12 ಅಧಿಕಾರಿಗಳು ಈಗಾಗಲೇ ಬಂಧಿಸಿದ್ದಾರೆ SIT ಅವರು, ಇನ್ಕ್ಲೂಡಿಂಗ್ MD. ಎಕ್ಸ್ ಅಮೌಂಟ್ ಎಷ್ಟೋ ರಿಕವರಿನೂ ಮಾಡಿದ್ದಾರೆ. ಬಟ್ ಇದರಲ್ಲಿ ಪಾತ್ರ ಮೇಲ್ನೋಟಕ್ಕೆ ಕಂಡು ಬಂದಿರುವುದು ಅಧಿಕಾರಿಗಳ ನಿರ್ಲಕ್ಷ್ಯ ಆಗಿದೆ. ಅಧಿಕಾರಿಗಳು ನಿರ್ಲಕ್ಷ್ಯತನ ಮಾಡಿ ಅಧಿಕಾರಿಗಳಿಗೆ ಅವ್ರದ್ದೇ ಆದ ಒಂದು ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ರೆ ದುಡ್ಡು ತಿನ್ಬೇಕು ಅಲ್ವಾ? ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿ ಎಣ್ಣೆ ಖರೀದಿಗೆ ಯಾಕೆ ದುಡ್ಡು ಕೊಡಬೇಕು? ನಂಬರ್ 1, ಎಲೆಕ್ಷನ್ ಖರ್ಚಿಗೆ ಯಾಕೆ ದುಡ್ಡು ಕೊಡಬೇಕು? ನಂಬರ್ 2, ಅಷ್ಟೇ ನಾನು ಕೇಳ್ತಿರೋದು. ನನಗೆ ಆ ಎರಡು ಉತ್ತರ. ಅಧಿಕಾರಿಗಳು
ಕೋಡ್ ಆಫ್ ಕಂಡಕ್ಟ್ ಟೈಮಲ್ಲಿ ಒಂದು ಟ್ರಾನ್ಸಾಕ್ಷನ್ ಆಗಲ್ಲ ಅಂತ ಎಲ್ಲರಿಗೂ ಗೊತ್ತು. ಓಕೆ, ಯಾರ ಅಕೌಂಟಿಂದನೂ ಅಕೌಂಟ್ಗೆ ಫಾರ್ ಎಕ್ಸಾಂಪಲ್ ಒಂದು DBTನೇ ನಡೆಯಲ್ಲ. ಹೌದು, ಕೋಡ್ ಆಫ್ ಕಾಂಡಕ್ಟ್ ಹೌದು. ಟೈಮಲ್ಲಿ ಯಾವ ನಮ್ಮ ಗೃಹಲಕ್ಷ್ಮಿ ದುಡ್ಡು ಹೌದು, ಹೋಗಿಲ್ಲ, ಹೌದು. ಯಾರು ನರೇಂದ್ರ ಮೋದಿ ಅವ್ರದ್ದು 2,000 ರೂಪಾಯಿನೂ ಹೋಗಿಲ್ಲ, 6,000 ರೂಪಾಯಿನೂ ಹೋಗಿಲ್ಲ. agree. ಇದು ನಡೆದಿರೋದು ಅಧಿಕಾರಿಗಳ ಮೂಗುನೇರದಲ್ಲಿ ಹೊರತು ಯಾವ ಮಿನಿಸ್ಟರ್ ಆಗಲಿ ಯಾವ ಮುಖ್ಯಮಂತ್ರಿಗಳಾಗಿ ಅವರ ಇನ್ಸ್ಟ್ರಕ್ಷನ್ ಮೇಲೆ ಈ ಟ್ರಾನ್ಸಾಕ್ಷನ್. ಮತ್ತೆ ಇಡಿ ಈಗ ಅವರನ್ನ ವಶಕ್ಕೆ ಪಡೀತಲ್ಲ, ಯಾರು ನಾಗೇಂದ್ರ ಅವರನ್ನ ಅರೆಸ್ಟ್ ಮಾಡ್ತಲ್ಲ, ಆಮೇಲೆ ಒಂದು ಪತ್ರಿಕಾ ಪ್ರಕಟಣೆ ಬಿಡುಗಡೆ ಮಾಡುತ್ತೆ. ದುಡ್ಡು ಚುನಾವಣೆಗೆ ಹೋಗಿದೆ, ಮದ್ಯ ಖರೀದಿಗೆ ಹೋಗಿದೆ. ಹಾಗಿದ್ರೆ ಇಡಿ ಸುಳ್ಳು ಹೇಳ್ತಾ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ? ನಿನ್ನೆ ನಮ್ಮ 5 ಜನ ಸಚಿವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. ಟೂತ್ ಅಂಡ್ ನೇಲ್ ದೇ ಹ್ಯಾವ್ ಎಕ್ಸ್ಪೋಸ್ಡ್ ಇಡಿ ಅಂಡ್ ದೇರ್ ಅಜೆಂಡಾ. ಏನಕ್ಕೆ ಅವರು ಇಡಿ ಅವರು ನಮ್ಮ ಸಚಿವರಿಂದ ಬಿದ್ದಿದ್ದಾರೆ ಅಂತ ಅವರ ಬಾಯಲ್ಲಿ ಹೆಸರು ಹೇಳಿಸ್ಬೇಕು. ಯಾರ ಹೆಸರು? ಯಾರ್ದೋ ಒಬ್ಬರು ಹೆಸರು ಹೇಳಿಸ್ಬೇಕು, ಇಬ್ಬರು ಹೆಸರು ಹೇಳಿಸ್ಬೇಕು. ಅವ್ರಿಗೆ ಏನ್ ಬೇಕು ಅವ್ರಿಗೆ? ಅಷ್ಟೇ. ಇಡಿ ಅನ್ನೋದು ಬಿಜೆಪಿ ವಾಷಿಂಗ್ ಮಿಷಿನ್ ಆಗಿದೆ ಅಂತ ಜಗತ್ತಿಗೆ ಗೊತ್ತು. ಮೊನ್ನೆ ಹೇಮಂತ್ ಸೊರೇನ್ ಅವರ ಜಜ್ಮೆಂಟ್ ಅಲ್ಲೇ ಜಾರ್ಖಂಡ್ ಕೋರ್ಟೇ ಹೇಳಿದೆ, CBI ಇಡಿ ಇಸ್ ವರ್ಕಿಂಗ್ ಅಂಡರ್ ದ ಸೆಂಟ್ರಲ್ ಗೌರ್ಮೆಂಟ್ ಪ್ರೆಷರ್ ಅಂತ ಒಂದು ಉಲ್ಲೇಖ ಮಾಡಿದೆ. ಹಾಗಾಗಿ ನಿನ್ನೆ ನಮ್ಮ 5 ಸಚಿವರು ಕೃಷ್ಣ ಬೈರೇಗೌಡರು, ದಿನೇಶ್ ಗುಂಡೂರಾವ್, ಪ್ರಿಯಾಂಕ್ ಖರ್ಗೆ ಅವರು, ಜಾರ್ಜ್ ಸಾಹೇಬ್ರು ಮತ್ತೆ ಸಂತೋಷ್ ಲಾಡ್ ಅವರು ದೇ ಹ್ಯಾವ್ ಎಕ್ಸ್ಪೋಸ್ ದೇರ್ ಅಜೆಂಡಾ ಟೂತ್ ಅಂಡ್ ನೇಲ್. ಓಕೆ, ಬನ್ನಿ. ಹಾಗಿದ್ರೆ ನಾನು ಕೀರ್ತನ್ ಬಳಿಗೆ ಹೋಗಿದೆ, ಸಂಕೀರ್ತ್ ಬಳಿಗೆ ಹೋಗಿಬಿಡುತ್ತೆ. ಸಂಕೀರ್ತ್, ಇದು ನೇರವಾಗಿ ನಿಮಗೆ ಅವರು ಹೇಳೋ ಪ್ರಕಾರ, ಅವರ ಪಾಯಿಂಟ್ಗೆ ಅವ್ರು ಏನು ಹೇಳೋದಕ್ಕೆ ಬಯಸ್ತಾ ಇದ್ರು ಅದನ್ನು ಕೂಡ ಹೇಳ್ತೀನಿ. ನಿಮಗೆ ತಡ್ಕೊಳಕ್ಕಾಗ್ತಿಲ್ಲ ಅಂದರೆ ಕಾಂಗ್ರೆಸ್ ಸರ್ಕಾರವನ್ನು ನಿಮಗೆ ಸಹಿಸ್ಕೊಳಕ್ಕಾಗ್ತಿಲ್ಲ. ನೀವು 66ಕ್ಕೆ ಬಂದಿರಿ, ಕರೆಕ್ಟಾ? ನಿಮ್ಮ ಉದ್ದೇಶ ಅದಲ್ವ ಹೇಳೋದು? ಉದ್ದೇಶ ಅದಲ್ವಾ? ನಾನು ಸ್ವಲ್ಪ ರೋಚಕವಾಗಿ ಹೇಳ್ತೀನಿ ಬೇಕಿದ್ರೆ, ನೀವು ಹೇಳೋದಲ್ಲ. ಹಾಗಾಗಿ ಹೇಗಾದರೂ ಮಾಡಿ ಸಿದ್ದರಾಮಯ್ಯನವರನ್ನು ನಿಮಗೆ ಯಾವುದೇ ರೀತಿಯಲ್ಲಿ ಅಟ್ಯಾಕ್ ಮಾಡೋಕ್ಕಾಗೋದಿಲ್ಲ. ನಾಗೇಂದ್ರ ಅಂಡ್ ದದ್ದಲ್ ಅವರ ಹೆಸರಲ್ಲಿ ಸಿದ್ದರಾಮಯ್ಯನವರ ಹೆಸರನ್ನು ಭರಿಸಬೇಕು, ಹೇಗಾದರೂ ಮಾಡಿ ಅವರಿಗೆ ಕೆಟ್ಟ ಹೆಸರು ಭರಿಸಬೇಕು, ಇದು ನಿಮ್ಮ ಉದ್ದೇಶ ಅಂತ ಅವರ ಆರೋಪ. ಕಾಂಗ್ರೆಸ್ ಅವರು ಅಥವಾ ತಮ್ಮ ವ್ಯಾಖ್ಯಾನ ಏನು ಬೇಕಾದ್ರೂ ಇರ್ಬೋದು. ನಾನು ಒಂದಂತೂ ವಿಷಯ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. 187 ಕೋಟಿ ಒಂದು ಇಲಾಖೆಯಿಂದ ಒಂದು ಇಲಾಖೆಗೆ ವರ್ಗಾವಣೆ ಆಗಬೇಕು ಅಂದರೆ ಆರ್ಥಿಕ ಇಲಾಖೆಯ ಕ್ಲಿಯರೆನ್ಸ್ ಬರಬೇಕು. ಆರ್ಥಿಕ ಇಲಾಖೆ ಯಾರ ಕೆಳಗಿದೆ? ಮುಖ್ಯಮಂತ್ರಿಗಳೇ ಆರ್ಥಿಕ ಮಂತ್ರಿಗಳು ಕೂಡ ಅವ್ರ ಅಂಡರಲ್ಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇರುವಂಥದ್ದು. ಸೊ ಅಲ್ಲಿಂದ ಒಂದು ನಿಗಮದ ಖಾತೆಗೆ ಅಷ್ಟೊಂದು ಹಣ ವರ್ಗಾವಣೆ ಆಗಬೇಕು ಅಂದರೆ ಅವರ ಕನ್ಕರೆನ್ಸ್ ಇಲ್ಲದೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಮೊದಲನೇ ಅಂಶ. ಎರಡನೇದು, ನಮ್ಮ ಕಾಂಗ್ರೆಸ್ನ ವಕ್ತಾರರು ಇಡಿ ಬಗ್ಗೆ ತುಂಬ ಹೇಳ್ತಾ ಇದ್ರು. ಬಹುಶಃ ಅದರ FIR ಮತ್ತು ಬ್ಯಾಂಕಿಂಗ್ ಸೆಕ್ಯೂರಿಟಿ ಆ್ಯಂಡ್ ಫ್ರಾಡ್ ಬ್ರಾಂಚಲ್ಲಿ ಏನು ಕಂಪ್ಲೇಂಟನ್ನು ಕೊಟ್ಟಿರೋ ತೆಗೆದು ನೋಡಿದ್ರೆ ಯಾಕೆ ಇಡಿ ಬಂದಿದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ತಮ್ಮ 5 ಜನ ಸಚಿವರು ಭಾರಿ ತುಂಬ ವಿಷಯಗಳನ್ನ ಹೇಳಿದ್ರು. ನಾನು ಅದ್ರ ಬಗ್ಗೆ ಹೇಳ್ತಾ ಹೋದರೆ ಈ ಡಿಬೇಟ್ ಎಲ್ಲ ಮುಗಿಯುತ್ತೆ. ಅವರು ಯಾವ್ಯಾವ ರೀತಿ ಕಳಂಕದಲ್ಲಿ ಸಿಕ್ಕಾಕೊಂಡಿದ್ರು, ಅವರ ಹಿನ್ನೆಲೆಯಲ್ಲಿ ಏನು ಅಂತ ಕಾಂಗ್ರೆಸ್ ಅವರೇ ಅವ್ರ ಪ್ರಶ್ನೆ ಹಾಕೊಳ್ಳಿ. ಎರಡನೇದಾಗಿ ಹೇಳ್ತಿರುವಂಥದ್ದು, ನಮ್ಮ ರಾಜ್ಯದ ದಲಿತರಿಗೆ, ನಮ್ಮ ರಾಜ್ಯದ ಯಾರೋ ವ್ಯಕ್ತಿ ಒಬ್ಬ ಸ್ವಉದ್ಯೋಗ ಮಾಡೋದಕ್ಕೋ, ಒಂದು ಮೋಟಾರ್ ಕಾರ್ ಖರೀದಿ ಮಾಡಿ ಡ್ರೈವಿಂಗ್ ಮಾಡೋದಕ್ಕೋ ಒಬ್ಬ ದಲಿತ, ಒಬ್ಬ ವಾಲ್ಮೀಕಿ ಸಮುದಾಯದ ಯುವಕನೋ ಯುವತಿನೋ ಅವ್ರಿಗೆ ಮೀಸಲಿಟ್ಟಿತ್ತಂಥ ಹಣ ಯಾರ್ದೋ ಬಾರಲ್ಲಿ ಹೋಗುತ್ತೆ, ಯಾರ್ದೋ ಲ್ಯಾಂಬೋರ್ಗಿನಿ ಕಾರ್ ಆಗುತ್ತೆ. ಅಂದರೆ ಯಾವ ಸಂಸ್ಥೆ ಬೇಕಾದ್ರೆ ನೀವು ಮಜಾ ಹೊಡಿಸ್ಬೋದಾ? ಹಾಗಾದರೆ ಒಂದು ಅಭಿವೃದ್ಧಿ ನಿಗಮದ ಸರ್ಕಾರದ ಮೂಗಿನ ನೇರಕ್ಕೆ ಇರುವಂಥ ಒಂದು ಅಭಿವೃದ್ಧಿ ನಿಗಮದಿಂದ ಯಾರು ಹಾಕೊಂಡು ಬೇಕಾದ್ರೆ ಹಣ ಅಷ್ಟು ಸುಲಭವಾಗಿ ವರ್ಗಾವಣೆ ಮಾಡ್ಬೋದಾ? ಒಬ್ಬ ವ್ಯಕ್ತಿ 5 ಲಕ್ಷ ಬೇಕು, 1 ಲಕ್ಷ ಬೇಕು, ಸಹಾಯಧನ ಕೊಡಿ, ಪ್ರೋತ್ಸಾಹ ಅಂತ ಕೊಡಿ ಅಂತ ಕೇಳಿದ್ರೆ ಅವ್ನು ಚಪ್ಪಲಿ ಸೌಸ್ತಾರೆ. ಇವತ್ತು ಇವರು ಕೋಟ್ಯಾಂತರ ರೂಪಾಯಿ ಎಷ್ಟು ಸುಲಭವಾಗಿ ವರ್ಗಾವಣೆ ಮಾಡ್ತಿದ್ದಾರೆ ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ ನಾವು? ಆಮೇಲೆ ಒಂದೇನು ಗೊತ್ತಾ, ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ನಿಮಗೂ ಗೊತ್ತಿರ್ತಿರ್ಲಿಲ್ಲ. ನೀವು ಆಮೇಲೆ ನೋಡಿ ನೋಡಿ ಚಂದ್ರಶೇಖರ್ ಅವರ ಬಲಿದಾನ ನೋಡಿ, ಚಂದ್ರಶೇಖರ್ ಅವರ ಬಲಿದಾನ ಆಗಿದ್ದಕ್ಕೇನೆ ಬಂದಿದ್ದು. ಈ ತರ ಸುಮಾರು ಘಟನೆಗಳು ಸರ್ಕಾರದಲ್ಲಿ ನಡೀತಾರೆ. ಇಲ್ಲ, ವಿರೋಧ ಪಕ್ಷವಾಗಿ ಅದನ್ನು ಎತ್ತಲೇ ಇಲ್ಲ. ಈ ಸರ್ಕಾರದಲ್ಲಿ ಇವತ್ತು ಕಾರ್ಮಿಕ ಇಲಾಖೆಯಲ್ಲಿ 250 ಕೋಟಿ ಆರೋಗ್ಯ ತಪಾಸಣೆ ನಡೀತಾ ಇದೆ ಅಂತ ಅದೊಂದು ಹಗರಣ ಬೆಳಕಿಗೆ ಬರುವಂತ ಒಂದಿದೆ. ಸಂತೋಷ್ ಲಾಡ್ ಅವ್ರದ್ದು ಮೂಡಾದಲ್ಲಿ ಇದೆ, ಮೂಡಾದ ಹಗರಣ ಇದೆ, ಸುಮಾರು ಇದೆ. ನಾನು ಅದು ಮಾತಾಡೋದು ಈಗ ಸರ್ಕಾರ ಇದೆ ಸ್ವಾಮಿ, ದಯವಿಟ್ಟು ತನಿಖೆ ಮಾಡಿಸಿ. ಯಾರು ತಪ್ಪಿತಸ್ಥರೇ ನೀವು ಅವ್ರ ಮೇಲೆ ಕ್ರಮ ತಗೊಳ್ಳೋ ಕೆಲಸವನ್ನು ಮಾಡಿ. ಆದ್ರೆ ಇವ್ರು SIT ಅಂತ ಮಾಡ್ತಿದ್ದಾರೆ. ಆ SIT ಎಷ್ಟು ಚಾಕಚಕ್ಯತೆಯನ್ನು ಹೊಂದಿದೆ ಅಂದ್ರೆ ಅವ್ರಿಗೆ 35 ದಿವಸ 40 ದಿವಸ ಆದ್ರೂ ಬಸವರಾಜ್ ದದ್ದಲ್ಗಾಗ್ಲಿ ನಾಗೇಂದ್ರ ಅವ್ರಿಗೂ ನೋಟಿಸ್ ಕೊಡಲಿಲ್ಲ. ಸೊ ಇದು ಇವರ ಕಾರ್ಯಕ್ಷಮತೆ. ಇಂಥ SIT ನಡ್ಕೊಂಡು ನಾವ್ ಏನು ಇದು ಮಾಡಕ್ಕಾಗ? ಇಡಿ ಬಗ್ಗೆ ಹೇಳ್ತಾ ಮುಂಚೆ ನೀವೇನ್ ಮಾಡ್ತಾರೆ ಯೋಚನೆ ಮಾಡಿ.